ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಬಟಾಣಿನ 1 ವರ್ಷ ತನಕ ಕೆಡದಿರ ಹೇಗೆ ಫ್ರೀಸ್ ಮಾಡಿ ಇಟ್ಕೊಳ್ಳೋದು ಅಂತ, ಫ್ರೋಸನ್ ಪೀಸ್ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನ 1 ನಿಮಿಷದಲ್ಲೇ ತೋರಿಸ್ಬಿಡ್ಬೋದು. ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಸ್ಪೀಡಾಗಿ ತೋರಿಸ್ಬಿಟ್ರೆ ಅಷ್ಟು ಅರ್ಥ ಆಗಲ್ಲ. ನೋಡಿ, ನಾನು ಇದಕ್ಕೊಂದು 2 ಲೀಟರ್ ನೀರು ತಗೊಂಡಿದ್ದೀನಿ. ನಾನು 1 kg ಬಟಾಣಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಲೀಟರ್ ಅಷ್ಟು ನೀರು ಇರಬೇಕು. ಯಾಕಂದ್ರೆ ಬಟಾಣಿ ಮೇಲೆ ತೇಲ್ಕೊಂಡ್ ಬಂದ್ರೇನೆ ನಾವು ಅದನ್ನ ಎತ್ತಿ ಸ್ಟೋರ್ ಮಾಡೋಕ್ಕಾಗೋದು. ನೋಡಿ, ಬಿಸಿಯಾಗಿ ಕುದೀತಾ ಇರಬೇಕು, ಬಾಯ್ಲ್ ಹಾಕ್ಬೇಕು ನೀರು. ಬಾಯ್ಲ್ ಹಾಕುವಾಗ ಅದಕ್ಕೆ ಮುಂಚೆ ಹಾಕಿದ್ರು ಪರವಾಗಿಲ್ಲ, ಹಾಕ್ಬಿಟ್ಟು ಬಾಯ್ಲ್ ಆದ್ಮೇಲೆ 2 ನಿಮಿಷ ಅಷ್ಟೇನೆ ನಾವು ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನೋಡಿ, ಇವಾಗ ಇನ್ನೇನು ಬಾಯ್ಲ್ ಆಗೋ ಸ್ಟೇಜಲ್ಲಿ ನಾನು ಬಟಾಣಿನ ಅದ್ರೊಳಗಡೆ ಹಾಕಿದ್ದೀನಿ. ಈಗ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದೆ, ಯಾಕಂದ್ರೆ ಕಲರ್ ಇದೆ ರಿಟೈನ್ ಆಗೋಕೆ. ಇದೇ ಗ್ರೀನ್ ಕಲರ್ ಇರುತ್ತೆ, ಬೆಂದ ತಕ್ಷಣ ಅದೊಂದು ಸ್ವಲ್ಪ ವೈಟ್ ಆಗಿ ಟರ್ನ್ ಆಗುತ್ತಲ್ವಾ, ಅದೀಗಲ್ಲ ಗ್ರೀನ್ ಆಗೇ ಇರುತ್ತೆ ಬಟಾಣಿ. ಇದನ್ನ ನಾವು 1 ವರ್ಷ ತನಕ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಕೊಂಡ್ರೆ, ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 1 ವರ್ಷದ ತನಕನೂ ಇರುತ್ತೆ, ಕೆಡ್ದಂಗೆ ಇರುತ್ತೆ. ನಾವು ಅವಾಗ ಅಡುಗೆಗೆ ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಬರ್ತಾ ಇದೆ, ಕುದಿ ಬರ್ತಾ ಇದೆ. ಈ ತರ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ 2 ಮಿನಿಟ್ಸ್ ಅಷ್ಟೇನೆ ನೀವು ಅದನ್ನ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಸ್ಟಾರ್ಟ್ ಆಯ್ತು. ಇವಾಗಿಂದ ನಾನು 2 ಮಿನಿಟ್ಸ್ ಅದನ್ನ ಹಾಗೆ ಬಿಡ್ತೀನಿ. ಎಲ್ಲ ಮೇಲ್ಗಡೆ ತೇಲ್ಕೊಂಡ್ಬರುತ್ತೆ. ಮೇಲ್ ತೇಲ್ದಾಗ ನಾವು ಅದನ್ನ ಹಾಗೇನೆ ಇದು ಎತ್ಕೊಂಡು ಈ ತರ ಜಾಲ್ಡಿ ತರದ್ ಎತ್ಕೊಂಡು ಮೇಲ್ಗಡೆ ಇರೋದನ್ನೆಲ್ಲ ಹಾಗಾಗಿ ತೆಗ್ದು ಇಟ್ಕೋಬೇಕು. ನೋಡಿ, ಕುದೀತಾ ಇದೆ. 2 ಮಿನಿಟ್ಸ್ ವೆಯ್ಟ್ ಮಾಡೋಣ. 2 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ತೆಗೆದು ನಾನು ಒಂದು ಪಾಟಿನಲ್ಲಿ ಎತ್ತಿಟ್ಕೊತೀನಿ. ಎಲ್ಲ ಮೇಲೆ ಬಂದ್ಬಿಡುತ್ತೆ, ಕೆಳಗಡೆ ಎಲ್ಲ ಒಂದು ಸ್ವಲ್ಪ 10-12 ಬಟಾಣಿ ನಿಂತಿರುತ್ತೆ ಅಷ್ಟೇನೆ, ಎಲ್ಲ ಮೇಲಿರುತ್ತೆ. ನೋಡಿ, ಈ ತರ ಇರುತ್ತೆ. ನೋಡಿ, ಇವಾಗ ನೋಡ್ತಾ ಇದ್ದೀನಿ ನಾನು ಎಲ್ಲ ಬಂದಿದೆಯಾ ಮೇಲೆ ಅಂತ. ಇವಾಗ ಇದನ್ನೆಲ್ಲ ತೆಗೆದು ಒಂದು ಪಾಟಿನಲ್ಲಿ ಹಾಕೊಂಡು ಅದನ್ನ ಒಂದು ಫ್ಯಾನ್ ಕೆಳಗಡೆ, ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಹಾಕಿದ್ರೆ ಒಂದು 10 ಮಿನಿಟ್ಸ್ ಅಲ್ಲೆಲ್ಲ ಆರೋಗ್ಬಿಡುತ್ತೆ. ತಣ್ಣೀರು ಮಾತ್ರ ಯೂಸ್ ಮಾಡಬೇಡಿ. ನೋಡಿ, ಈ ತರ ರೇಟ್ ಜಾಸ್ತಿ ಇರುತ್ತಲ್ವ ಬಟಾಣಿ, ಆ ಟೈಮಲ್ಲಿ ನಾವು ಈ ತರ ಮಾಡಿಟ್ಕೊಂಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಈಗ 40-50 ರೂಪಾಯಿಗೆಲ್ಲ, ಇನ್ನೇನು ಸೀಸನ್ ಎಂಡಿಂಗ್ ಅಂತ ಅನ್ಕೊಂತೀನಿ, 50 ರೂಪಾಯಿ 60 ರೂಪಾಯಿಗೆಲ್ಲ ಸಿಕ್ಕಿದಾಗ ನಾವು ಮಾಡಿಟ್ಕೊಂಡ್ರೆ 200 ರೂಪಾಯಿ ಕೂಡ ಹೋಗುತ್ತೆ ಬಟಾಣಿ ಅನ್ ಸೀಸನ್ ಅಲ್ಲಿ, ಮ್ಯಾರೇಜ್ ಟೈಮಲ್ಲೆಲ್ಲ. ಅವಾಗ ನಮ್ಗೆ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ವೆಜಿಟೇಬಲ್ ರೈಸು, ಪೀಸ್ ಪಲಾವ್ ಆ ಥರ ಎಲ್ಲ ಮಾಡುವಾಗ, ಗ್ರೇವಿ ಎಲ್ಲ ಮಾಡುವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಏನು ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮೇಲೆಲ್ಲ ತೇಲ್ ಬಂದಿದೆ ಅಂತ ನಾನೆಲ್ಲ 2 ನಿಮಿಷ ಆಯ್ತು, ಎಲ್ಲ ತೆಗ್ದು ಒಂದು ಬೌಲಲ್ಲಿ ಹಾಕೊಂತೀನಿ. ನೋಡಿ, ತೆಗಿತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ. ಒಂದು 2-3 kg ಮಾಡಿಟ್ಕೊಂಡ್ರೆ ಫ್ರೀಸರ್ ಇಟ್ಕೋಬೇಕು. ಫ್ರಿಜ್ ಅಲ್ಲಿ ಇಡಬಾರ್ದು, ಕೆಳಗಡೆ ಇಡಬಾರ್ದು, ಮೇಲ್ಗಡೆ ಐಸ್ ಇದಿರುತ್ತಲ್ವಾ ಅಲ್ಲಿ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ಸ್ವಲ್ಪ ತಗೊಂಡು ಹಿಂಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದನ್ನ ಸ್ವಲ್ಪ ಬ್ರೇಕ್ ಮಾಡಿಬಿಟ್ಟು ಎತ್ಕೊಂಡು ಅದನ್ನ ನೀರಲ್ಲಿ ಹಾಕೊಂಡ್ರೆ ನಾರ್ಮಲ್ ಬಟಾಣಿ ಆಗ್ಬಿಡುತ್ತೆ. ಆಮೇಲೆ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ಎಲ್ಲ ಮೇಲ್ಗಡೆ ತೆಲ್ ಬಂತು, ಸ್ವಲ್ಪ ಕೆಳಗಡೆ ಇದೆ, ಅದನ್ನು ಎಲ್ಲ ನಾನು ಎತ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ ತೇವ ಎಲ್ಲ ಎಳ್ಕೊಳ್ಳುತ್ತಲ್ವಾ, ಆ ಬಟ್ಟೆ ಮೇಲೆ ಹಾಕೊಳ್ಳೋಣ. ನೋಡಿ, ಇವಾಗೆಲ್ಲ ಎತ್ಕೊಂಡಿದ್ದಾಯ್ತು. ಇಷ್ಟೇ ಇದನ್ನ ಮಾಡೋದು. ಹಾಗೆ ಫ್ರೀಸ್ ಮಾಡಬೇಡಿ, ನೀವು ಬಿಡಿಸ್ಬಿಟ್ಟು ಫ್ರೀಸ್ ಮಾಡಬಾರ್ದು. ಈ ತರ ಬಿಸಿನೀರಲ್ಲಿ ಹಾಕಿ ಮಾಡಬೇಕು. ಸ್ವಲ್ಪ ಶುಗರ್, ಸಾಲ್ಟ್ ಬೇಡ, ಶುಗರ್ ಹಾಕಿದ್ರೆ ಆ ಕಲರ್ ಅದೇ ಕಲರ್ ಇರುತ್ತೆ, ಗ್ರೀನ್ ಕಲರೇ ಇರುತ್ತೆ. ಇವಾಗ ನೋಡಿ, ನಾನು ಒಂದು ಬಟ್ಟೆ ಮೇಲೆ, ನೋಡಿ ಗ್ರೀನ್ ಕಲರ್ಲೇ ಇದೆ, ಬಟ್ಟೆ ಮೇಲೆ ಇದನ್ನ ಹಾರಾಕ್ತೀನಿ. ಹಾರಾಕ್ಬಿಟ್ಟು ಈ ಬಿಸಿ ಎಲ್ಲ ತಣ್ಣ ನೋಡಿ ಹಾಕಿದ್ದೀನಿ. ನಾನೊಂದು ನ್ಯೂ ಟವಲ್ ಕ್ಲಾತ್ ತಗೊಂಡಿದ್ದೀನಿ, ಕಾಟನ್ದು, ಅದ್ರ ಮೇಲೆ ಹಾಕಿದ್ದೀನಿ. ಆ ನೀರೆಲ್ಲ ಹೋಗ್ಬಿಟ್ಟು ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ನೀವು ಜಿಪ್ಲಾಕ್ ಕವರಲ್ಲಿ ಇಲ್ಲ ಒಂದು ಬಾಕ್ಸು ಯಾವ್ದಾದ್ರೂ ಸರಿನೇ, ಸ್ಟೀಲ್ ಬಾಕ್ಸ್ ಆದ್ರೂ ಸರಿನೇ, ಪ್ಲಾಸ್ಟಿಕ್ ಬಾಕ್ಸ್ ಅನ್ಸೋಡೆ ಹಾಕ್ಬಿಟ್ಟು ನೀವು ಫ್ರೀಸರಲ್ಲಿ ಫ್ರೀಸ್ ಮಾಡಿ ಇಟ್ಕೊಳ್ಳಿ. 1 ವರ್ಷ ತನಕ ಕೆಡದಂತೆ ಇರುತ್ತೆ. ನೀವು ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಮಾಡಿಟ್ಕೊಳ್ಳಿ ಆಯ್ತಾ. ಥ್ಯಾಂಕ್ ಯು.